ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ಆಧಾರದ ಸ್ವಾಗತ. ಮಂಗಳೂರು ಬನ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ಬರು ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡುವಂತಹ ಬನ್ಸ್ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಂಗಳೂರು ಕಡೆ ಅಂತೂ ಎಲ್ಲ ಹೋಟೆಲ್ಗಳಲ್ಲೂ ಮೆನುವಲ್ಲಿ ನಿಮಗೆ ಬನ್ಸನ್ನು ಕಾಣಲಿಕ್ಕೆ ಸಿಗುತ್ತೆ. ಟೀ ಟೈಮಿಗಂತೂ ಹೇಳಿ ಮಾಡಿಸಿದಂತಹ ಒಂದು ಪರ್ಫೆಕ್ಟ್ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು. ತಡ ಮಾಡದೆ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮಂಗಳೂರು ಬನ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗಾದರೆ ಮಂಗಳೂರು ಬನ್ಸನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಬಾಳೆಹಣ್ಣನ್ನು ತೋರಿಸ್ತಾ ಇದ್ದೀನಿ. ಒಂದು 7ರಿಂದ 8 ಆಗುವಷ್ಟು ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಮನೆ ಮೆಂಬರ್ಸ್ ನೀವೀಗ 4 ಮಂದಿ ಮೆಂಬರ್ಸ್ ಇದ್ರಿ ಅಂತಾದರೆ 7ರಿಂದ 8 ಬಾಳೆಹಣ್ಣು ಹಿಡಿಸತ್ತೆ, ಸಾಕಾಗುತ್ತೆ. ಈಗ ಇದರ ಹೊರಗಡೆ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಂಡಿದ್ದೀನಿ. ಇನ್ನು ಇದನ್ನು ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಇದನ್ನು ನುಣ್ಣಗೆ ರುಬ್ಬಿಕೊಂಡು ತರಬೇಕು. ಬಾಳೆಹಣ್ಣು ನಿಮಗೆ ಪಚ್ಚೆ ಬಾಳೆಹಣ್ಣು ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇನ್ನೊಂದು ಮೈಸೂರು ಬಾಳೆಹಣ್ಣು ಕಂಪಲ್ಸರಿಯಾಗಿ ಹಾಕುವಂಥದ್ದು. ಮೈಸೂರು ಬಾಳೆಹಣ್ಣು ಇದ್ದರೆ ನೀವು ಹಾಕ್ಕೊಳ್ಬೋದು, ಅಥವಾ ಯಾವುದೇ ರೀತಿಯಾದ ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಳ್ಬೇಕು. ಈಗ ಬಾಳೆಹಣ್ಣನ್ನೆಲ್ಲ ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ನಿಮಗೆ ಒಮ್ಮೆಲೆ ಗ್ರೈಂಡ್ ಆಗಿಲ್ಲ ಅಂತಂದಾಗ ಮಿಕ್ಸಿಯನ್ನು ಆನ್ ಆಫ್ ಮಾಡ್ತಾ ಅಥವಾ ಪಲ್ಸ್ ಮೋಡಲ್ಲಿ ಇಟ್ಟು ಈ ಥರ ಗ್ರೈಂಡ್ ಮಾಡ್ಕೊಳ್ಬೋದು. ಇನ್ನು ಇದನ್ನು ತೆಗೆದು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಹಾಕುವಂತಹ ಐಟಮ್ಸ್ ಎಲ್ಲ ನೋಡ್ಕೊಂಡು ಬರೋಣ ಒಂದ್ಸತಿ. ಇಲ್ಲಿ ಬಾಳೆಹಣ್ಣು ನಿಮಗೆ ತುಂಬ ಸಿಹಿ ಇತ್ತು ಅಂತಂದರೆ ಸಕ್ಕರೆಯನ್ನು ಹಾಕದೇನೂ ಇರ್ಬೋದು. ಸಕ್ಕರೆ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ, ಆಮೇಲೆ ಉಬ್ಬಿಕೊಂಡು ಬರೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ಸಕ್ಕರೆಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಜೀರಿಗೆಯನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ, ತುಂಬ ಬನ್ಸ್ ಸಾಫ್ಟಾಗಿ ಬರೋದಕ್ಕೆ 2 ಚಮಚ ಆಗುವಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ಬೇಕು. ತುಪ್ಪವನ್ನು ಹಾಕಿ ಆದ ನಂತರ ಸ್ವಲ್ಪ ಪಿಂಚ್ ಆಗುವಷ್ಟು ಅಡುಗೆ ಸೋಡಾವನ್ನು ಕೂಡ ಬಳಕೆ ಮಾಡಿದ್ದೀನಿ. ನಾವಿಲ್ಲಿ ತುಪ್ಪವನ್ನು ಹಾಕಿರೋದ್ರಿಂದ ಅದು ತುಂಬ ಉಬ್ಬಿಕೊಂಡು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕಾಗಿ ಅಡುಗೆ ಸೋಡಾ ಸ್ವಲ್ಪ ಕಡಿಮೆ ಹಾಕಿದರೆ ಸಾಕಾಗತ್ತೆ. ಈಗ ಇವಿಷ್ಟನ್ನು ಹಾಕಿ ಆದ ನಂತರ ಸರಿಯಾಗಿ ಬೀಟ್ ಮಾಡ್ಕೊಳ್ಳೋಣ. ಕೈಯ ಸಹಾಯದಿಂದ ಹೀಗೆ ಮಾಡೋದ್ರಿಂದ ಹಿಟ್ಟನ್ನು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಇನ್ನು ಇದಕ್ಕೆ ಸರಿ ಹೊಂದುವಷ್ಟು ನಾವು ಮೈದಾ ಹಿಟ್ಟನ್ನು ಆ್ಯಡ್ ಮಾಡಬೇಕು. ಬನ್ಸೆಲ್ಲ ಯಾವತ್ತು ಮಾಡಬೇಕಾದ್ರೆ ಮೈದಾ ಹಿಟ್ಟಿನಲ್ಲೇ ತುಂಬ ಸೂಪರಾಗಿ ಬರುವಂಥದ್ದು. ಅದಕ್ಕಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇಲ್ಲ. ಮಂಗಳೂರು ಬನ್ಸಿಗೆ ಮೈದಾ ಹಿಟ್ಟೇ ಸೂಟ್ ಆಗುವಂಥದ್ದು. ಈಗ ಇಲ್ಲಿ ನಾವು ಬಾಳೆಹಣ್ಣಿನ ಪಲ್ಪ್ ಎಷ್ಟು ಸಿಕ್ಕಿದೆ ನೋಡಿ, ಅದಕ್ಕೆ ಸರಿ ಹೊಂದುವಂತೆ ನಾವು ಮೈದಾ ಹಿಟ್ಟನ್ನು ಇಲ್ಲಿ ಹಾಕಿ ಕಲಿಸ್ಕೊಳ್ಬೇಕು. ಇದು ಚಪಾತಿ ಹಿಟ್ಟಿನಷ್ಟೆಲ್ಲ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈಗ ಸ್ವಲ್ಪ ಹಿಟ್ಟನ್ನೆಲ್ಲ ಕಲಸಿ ಆದ ನಂತರ ಇಲ್ಲಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಹುಳಿ ಇಲ್ಲದೆ ಅಥವಾ ಫ್ರೆಶ್ ಆಗಿರುವಂತಹ ಮೊಸರನ್ನು ಇಲ್ಲಿ ಹಾಕ್ಕೊಳ್ಬೇಕು. ಈಗ 3 ಚಮಚ ಆಗುವಷ್ಟು ಮೊಸರನ್ನು ಮತ್ತೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಮೊಸರು ಹಾಕಿ ಆದ ನಂತರ ಸ್ವಲ್ಪ ನೀರಾಗಿದೆ, ಅದಕ್ಕೋಸ್ಕರ ಇನ್ನೂ ಮೈದಾ ಹಿಟ್ಟನ್ನು ಇನ್ನೊಮ್ಮೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇನ್ನು ಚಪಾತಿ ಹಿಟ್ಟಿನಷ್ಟು ನಾವು ಈ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಟರೆ ಅಂತೂ ಬನ್ಸ್ ಅಂತೂ ತುಂಬ ಗಟ್ಟಿಯಾಗೋಗುತ್ತೆ. ಅದಕ್ಕೋಸ್ಕರ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ನೀರಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಅಕಸ್ಮಾತ್ ನಿಮಗೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅಂತಂದರೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಬೋದು. ನಾನು ಕೂಡ ಇಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕೊನೆಯಲ್ಲೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಹಾಗೆಯೇ ಮುಚ್ಚಳವನ್ನು ಮುಚ್ಚಿ ಇಟ್ಟರೆ ಆಯಿತು. ಈಗ ನೋಡಿ, ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಷ್ಟೇ ನಾದಿದ್ರೆ ಸಾಕು, ತುಂಬ ಬನ್ಸ್ ಹಿಟ್ಟನ್ನೆಲ್ಲ ನಾದ್ಕೊಳ್ಳೋದಕ್ಕೆ ಹೋಗಬಾರ್ದು. ಜಸ್ಟ್ ಕೈಯಲ್ಲೊಂದು ಸ್ವಲ್ಪ ಈ ಥರ ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು. ಈಗ ಹದವಾಗಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಮೇಲಿಂದ ಒಂದು ಸ್ವಲ್ಪ ತುಪ್ಪವನ್ನು ಹೀಗೆ ಹಾಕಿ ಸ್ಪ್ರೆಡ್ ಮಾಡ್ತಾ ಮುಚ್ಚಳವನ್ನು ಮುಚ್ಚಿ 8 ಗಂಟೆ ನಾವು ನೆನೆಯೋದಕ್ಕೆ ಬಿಡೋಣ. ಅಂತಂದರೆ ಫರ್ಮೆಂಟ್ ಆಗಬೇಕು ಇದು. ನೀವೀಗ ಸಂಜೆ ತಿಂಡಿಗೆಲ್ಲ ಇದನ್ನು ಮಾಡ್ತೀರಿ ಅಂತಂದರೆ ಬೆಳಗ್ಗೆ ಒಂದು 7 ಗಂಟೆ ಅಷ್ಟೊತ್ತಿಗೆಲ್ಲ ಕಲಸಿ ಇಟ್ಕೊಂಡ್ರೆ 4ರಿಂದ 5 ಗಂಟೆ ಆಗೋಷ್ಟು ಹೊತ್ತಿಗೆ ನಾವು ಇದನ್ನು ಬನ್ಸನ್ನು ರೆಡಿ ಮಾಡ್ಕೊಳ್ಬೋದು. ಅಥವಾ ನೀವು ಬೆಳಗ್ಗೆ ತಿಂಡಿಗೆ ಕೆಲವರು ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ಮಾಡ್ಕೊಳ್ತಾರೆ. ಈಗ ಸಂಜೆ ಅಷ್ಟು ಹೊತ್ತಿಗೆ ನಾನೊಂದು 4:15 ಅಷ್ಟು ಹೊತ್ತಿಗೆ ನಾನೀಗ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ. 8 ಗಂಟೆಗಳ ಕಾಲ ಹುಳಿ ಬಂದಿರುವಂತಹ ಅಥವಾ ಫರ್ಮೆಂಟ್ ಆಗಿರುವಂತಹ ಬನ್ಸ್ ಹಿಟ್ಟನ್ನು ನೀವು ನೋಡ್ಬೋದು. ಇನ್ನೊಂದು 2 ನಿಮಿಷ ನಾವು ಕೈಯಿಂದ ಹೀಗೆ ನಾದ್ಕೊಳ್ಳೋಣ, ಆವಾಗ ಇನ್ನೂ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಮಂಗಳೂರು ಕಡೆ ಅಂತೂ ಎಲ್ಲ ಹೋಟೆಲ್ಗಳಲ್ಲೂ ಸರ್ವೇ ಸಾಮಾನ್ಯವಾಗಿ ನಾವು ಈ ಬನ್ಸ್ ತಿಂಡಿಯನ್ನು ನೋಡ್ಬೋದು. ಆಮೇಲೆ ಗೋಳಿ ಬಜೆಯನ್ನು ಕೂಡ ನೋಡ್ಬೋದು. ಎಲ್ಲ ಹೋಟೆಲ್ಗಳಲ್ಲೂ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇದು. ಈಗ ಹಿಟ್ಟನ್ನು ಒಂದು 2 ನಿಮಿಷ ಕಾಲ ನಾದ್ಕೊಂಡಿದ್ದೀನಿ. ನಂತರ ಇದನ್ನು ನೋಡ್ಬೋದು ನೀವೀಗ ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ಳುವಾಗ ಈ ಥರನೇ ಮಾಡ್ಕೊಳ್ಳಿ, ನಿಮಗೆ ಈವನ್ ಆಗಿ ಉಂಡೆಗಳು ಸಿಗುತ್ತೆ. ಈಗ ನೋಡ್ಬೋದು ನೀವೀಗ ಇಷ್ಟಾಗಿ ನಾವು ಇದನ್ನು ಪ್ರತಿಯೊಂದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ.
ವಿಡಿಯೋದಲ್ಲಿ ತೋರಿಸಿರುವ ಥರ ನೋಡಿ, ಈ ಥರ ಕೈ ಬೆರಳುಗಳ ಸಹಾಯದಿಂದ ಹೀಗೆ ಮಾಡೋದ್ರಿಂದ ನಿಮಗೆ ಉಂಡೆ ಚೆನ್ನಾಗಿ ಬರುತ್ತೆ ಅಂತ, ಒಂದೇ ಸಮನಾಗಿ ಒಂದೇ ಸೈಜಲ್ಲಿ ಬರುತ್ತೆ. ಇನ್ನಿಲ್ಲಿ ತುಂಬ ದೊಡ್ಡ ಉಂಡೆಗಳನ್ನಾಗೂ ಮಾಡ್ಕೊಂಡಿಲ್ಲ, ಆಮೇಲೆ ಸಣ್ಣ ಉಂಡೆಯನ್ನು ಅಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ತುಂಬ ಇದನ್ನು ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಬನ್ಸ್ ಯಾವತ್ತು ಸ್ವಲ್ಪ ದಪ್ಪಕ್ಕೇ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ, ಅಥವಾ ನೀವು ಕೈಯಲ್ಲಿ ಕೂಡ ಮಾಡಿ ಹಾಕ್ಕೊಳ್ಳೋದಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಲಟ್ಟಿಸುವಂತಹ ಅವಶ್ಯಕತೆ ಕೂಡ ಬರೋದಿಲ್ಲ. ನಾನಿಲ್ಲಿ ಹುಡಿಯಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಿ ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡಿದ್ದೀನಿ ಅಷ್ಟೇ. ನೀವು ದಪ್ಪವನ್ನು ನೋಡ್ಬೋದು, ನಾನೀಗ ತೋರಿಸ್ತೀನಿ. ಜಸ್ಟ್ ಅಷ್ಟೇ ಒಮ್ಮೆ ಪ್ರೆಸ್ ಮಾಡಿ ತೆಗೆದ್ರೆ ಸಾಕು. ಒಮ್ಮೆ ಈ ಥರ ಲಟ್ಟಿಸ್ಕೊಂಡು ನಾವು ಇದನ್ನು ಮಾಡಿಕೊಂಡ್ರೆ ಸಾಕು. ಈಗ ನೋಡಿ ದಪ್ಪವನ್ನು ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ನೋಡಿ ಇಷ್ಟು ಬಂದರೆ ಸಾಕು. ಅದೇ ರೀತಿಯಾಗಿ ಒಂದು ಒಮ್ಮೆಗೆ ಹಾಕುವಷ್ಟು ಒಂದು 3ರಿಂದ 4 ಆಗುವಷ್ಟು ನಾನು ಬನ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಬನ್ಸನ್ನು ಕರೆದು ತಗೊಳ್ಳೋಣ. ಎಣ್ಣೆಯನ್ನು ನಾವೀಗ ಮೀಡಿಯಮ್ ಉರಿಗಿಂತನೂ ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಬನ್ಸನ್ನು ಮಾಡ್ಕೊಳ್ಬೇಕು. ಒಳಗೆಲ್ಲ ನಿಮಗೆ ಸರಿಯಾಗಿ ಬೆಂದು ಸಿಗುತ್ತೆ. ಅದಕ್ಕೋಸ್ಕರ ನೋಡಿ, ಎಣ್ಣೆಯಲ್ಲಿ ಈ ಥರ ಹಾಕಿದ ಮೇಲೆ ಸೌಟಿನ ಸಹಾಯದಿಂದ ಹೀಗೆ ಪ್ರೆಸ್ ಮಾಡ್ತಾ ಬಂದಾಗೆ ಅದು ಉಬ್ಬಿಕೊಂಡು ಬರುತ್ತೆ ಮೇಲೆ. ಬಹಳ ರುಚಿಯಾಗಿರುವಂತಹ ಒಂದು ಸಂಜೆ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು. ನೀವು ಕೂಡ ಮನೆಯಲ್ಲಿ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ನನಗೆ ತಿಳಿಸೋದನ್ನು ಮರಿಬೇಡಿ. ಇನ್ನು ಗೋಲ್ಡನ್ ಬ್ರೌನಿಗಿಂತನೂ ಜಾಸ್ತಿ ಇದನ್ನು ಕರೆದು ತಗೊಳ್ಬೇಕು, ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕು ಒಂದು. ಮತ್ತು ಇದು ಕಲರ್ ಕೂಡ ನಿಮಗೆ ಬನ್ಸ್ ಯಾವತ್ತು ಸ್ವಲ್ಪ ಡಾರ್ಕ್ ಆಗಿ ಕಲರ್ ಬಂದರೆ ಮಾತ್ರ ಅದು ರುಚಿಯಾಗಿರುತ್ತೆ. ಈಗ 1ನೇದನ್ನು ತಗೊಂಡಿದ್ದೀನಿ, 2ನೇದನ್ನು ಕೂಡ ಅದೇ ರೀತಿಯಾಗಿ ನಾವೀಗ ಮಾಡ್ಕೊಳ್ಳೋಣ. ಒಮ್ಮೆ ನಾವೀಗ ಸರಿಯಾಗಿ ಉಬ್ಬಿ ಬಂದ ನಂತರವೇ ಟರ್ನ್ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಬೇಕು. ಇನ್ನೊಂದು ಬನ್ಸ್ ಎಲ್ಲ ಮಾಡಬೇಕಾದ್ರೆ ಪ್ರಮುಖವಾದಂತಹ ಅಂಶ ಏನು ಅಂತಂದರೆ, ಆದಷ್ಟು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಈ ಬನ್ಸನ್ನು ಕರೆದು ತಗೊಳ್ಬೇಕು. ನೀವು ಅಕಸ್ಮಾತ್ ಇದನ್ನು ಮೀಡಿಯಮ್ ಉರಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರಂತೂ ಒಳಗಡೆ ಎಲ್ಲ ಬೇಯದೆ ನಿಮಗೆ ಹಾಗೇ ಬಿಳಿ ಬಿಳಿಯಾಗಿ ಇರುತ್ತೆ, ಮತ್ತು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮಂಗಳೂರು ಬನ್ಸನ್ನು ಯಾವತ್ತು ಸರ್ವ್ ಮಾಡಬೇಕಾದ್ರೆ ಕಾಯಿ ಚಟ್ನಿಯನ್ನು ಬಳಕೆ ಮಾಡ್ಕೊಳ್ಬೋದು, ಅಥವಾ ಸಾಂಬಾರಲ್ಲೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮತ್ತು ನಿಮಗೆ ತೋವೆ ಕೂಡ ಇದಕ್ಕೆ ಮಾಡ್ಕೊಳ್ಬೋದು, ಅದು ಕೂಡ ಸೂಪರಾಗಿ ಇರುತ್ತೆ. ಮಂಗಳೂರು ಬನ್ಸನ್ನು ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಚಾನಲನ್ನು ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.